ಸಂವಿಧಾನ ಜಾಗೃತಿ ಜಾಥಾ ಗ್ರಾಮೀಣ ಭಾಗದ ಚಿಂತಾಮಣಿ ತಾಲೂಕಿನ ಉಲವಾಡಿ ಗ್ರಾಮದಿಂದ ನಗರಕ್ಕೆ ಆಗಮಿಸಿದಾಗ ಕೋಲಾರ ಕ್ರಾಸ್ ವೃತ್ತದಲ್ಲಿ ತಾಲೂಕು ಆಡಳಿತ ಮತ್ತು ನಗರಸಭೆ ವತಿಯಿಂದ ಬಹಳ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ವಿದ್ಯಾರ್ಥಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ದಲಿತ ಸಂಘಟನೆಯ ಮುಖಂಡರುಗಳು, ಕಾರ್ಯಕರ್ತರು, ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಜಾಥಾವನ್ನ ಬರಮಾಡಿಕೊಂಡರು. ದೇಶದ ಸಂವಿಧಾನ ಅಂಗೀಕಾರಗೊಂಡು 75 ವರ್ಷಗಳಾದ ಹಿನ್ನೆಲೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಾಜ್ಯಾದ್ಯಂತ ಅದ್ದೂರಿಯಾಗಿ ಸಂಚರಿಸ್ತಾ ಇದೆ. ಕಸಬಾ ಹೋಬಳಿಯ ಉಲವಾಡಿ ಗ್ರಾಮದಲ್ಲಿ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂಭ್ರಮದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸಮಾಜ ಮುಖಂಡರಿಗೂ, ನಾಗರಿಕರಿಗೂ, ಎಲ್ಲ ಸಂಘಟನೆಗಳ ಮುಖ್ಯಸ್ಥರಿಗೂ ಸಹ ನಿಂತ್ಕೊಳ್ಳಿ ಒಂದು ನಿಮಿಷ. ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ 49ನೇ ಇಸ್ವಿಯ ನವೆಂಬರ್ ತಿಂಗಳು ವಿನಯ್ ಕುಮಾರ್ MKB ಪಬ್ಲಿಕ್ ನೋಡಿ ಸರ್, ಸ್ವಲ್ಪ ಹಿಂದ್ಗಡೆ ಬಿಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಈಗ ಕ್ರಾಂತಿಕಾರಿ ಗೀತೆಯನ್ನು
ಅನೇಕ ದೇಶಗಳನ್ನ ಸುತ್ತಿ ಆ ದೇಶದ ಸಂವಿಧಾನಗಳನ್ನ ಏನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಆಗಿನ ಕಾಲದ ವ್ಯವಸ್ಥೆಗೆ ಅಥವಾ ಆಗಿನ ಕಾಲದ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಅನ್ವಯಕ್ಕೆ ಏನ್ ಸಂವಿಧಾನ ಬೇಕಾಗುತ್ತೆ ಅಂತ ಸಂವಿಧಾನವನ್ನ ವಿವಿಧ ದೇಶಗಳ ಸಂವಿಧಾನಗಳನ್ನ ರಚನೆ ಮಾಡಿ ಅವುಗಳನ್ನ ಪರಿಶೀಲನೆ ಮಾಡಿ ಏನ್ ಮಾಡ್ತಾರೆ, ನಮ್ಮ ಸಂವಿಧಾನಕ್ಕೆ ಒಂದು ಅದ್ಭುತವಾದ ಸಂವಿಧಾನವನ್ನ ರಚನೆ ಮಾಡ್ತಾರೆ. ಈ ಸಂವಿಧಾನ ರಚನೆ ಕಾರ್ಯಕ್ರಮ ಪರಿಶೀಲನೆ ಈ ದಿನ ಸರ್ಕಾರದ ಅನ್ವಯ ತಾಲೂಕು ಆಡಳಿತ ವತಿಯಿಂದ ಗ್ರಾಮಾಂತರ ವ್ಯಾಪ್ತಿಯಿಂದ ನಗರಕ್ಕೆ ಇದನ್ನು ಅಂಬೇಡ್ಕರ್ ಒಂದು ಪೀಠಿಕೆ ರಥವನ್ನು ಬಂದಿದ್ದು ನಾವು ಎಲ್ಲ ಸಂಘ ಸಂಸ್ಥೆಗಳು ತಾಲೂಕು ಆಡಳಿತ ವತಿಯಿಂದ ನಾವು ಅದ್ದೂರಿಯಾಗಿ ಕೋಲಾರ ಸರ್ಕಲಲ್ಲಿ ಆಹ್ವಾನಿಸಿದ್ದೀವಿ, ಬರಮಾಡ್ಕೊಂಡಿದ್ದೀವಿ. ರಸ್ತೆಗೆ ನೀರು ಹಾಕೋದ್ರ ಮೂಲಕ ಅಂಬೇಡ್ಕರ್ ವಾಹನವನ್ನು ಎಲ್ಲ ಪ್ರತಿ ಒಂದು ಕಂಬಕ್ಕೂ ಕಟೌಟ್ಸ್ ಕಟ್ಟೋ ಮೂಲಕ ತೋರಣಗಳು ಕಟ್ಟೋದ್ರ ಮೂಲಕ ಈಗಾಗಲೇ ನಾವು ಅದನ್ನು ಬರಮಾಡ್ಕೊಂಡಿದ್ದೀವಿ. IB ಮುಂಭಾಗದಲ್ಲಿ ಬಿಸಿಲಿರಲಿಕ್ಕೆ ನಾನೇ ಸಹ ನಗರಸಭೆ ವತಿಯಿಂದ ಒಂದು ಪೆಂಡಾಲ್ ಸಹ ಹಾಕ್ತಿದ್ದೀನಿ. ಅದೇ ರೀತಿಯಾಗಿ ಎಲ್ರಿಗೂ ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡಿದ್ದೀವಿ. ಇಲ್ಲಿಂದ ರಥಯಾತ್ರೆಯು ಮತ್ತೆ ಗ್ರಾಮಾಂತರ ಠಾಣೆ ವ್ಯಾಪ್ತಿಗೆ ದೊಡ್ಡಗಂಜೂರು ಮುಖಾಂತರ ಮತ್ತೆ ಹೋಗಲಿದೆ. ಇದು ರಥಯಾತ್ರೆಯು ನಿರಂತರವಾಗಿ ಚಲಿಸ್ತಾ ಇರ್ತದೆ. ಎಲ್ಲೂ ಸಹ ಈ ಯಾತ್ರೆಯನ್ನು ನಿಲ್ಲೋದಿಲ್ಲ. ರಾತ್ರಿ ಸುರಕ್ಷಿತ ಸ್ಥಳದಲ್ಲಿ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನಿಲ್ತದೆ. ಅದನ್ನು ಇವರು ಹೇಳ್ತಾರೆ.